ಓಕೆ, ಎಲ್ಲರೂ ಕೂಡ ಒಂದು ಬಿಗ್ ಅಪ್ಡೇಟ್. ಎಲ್ಲರೂ ಕೂಡ ಯಾರೆಲ್ಲ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ಇದ್ರೋ ನಿಮಗೋಸ್ಕರ ಗೊತ್ತಿತ್ತು. ಓಕೆ, ಇದೆಲ್ಲನೂ ಕೂಡ ಬರುತ್ತಂತ ನಾನು ಇದೀಗ ತಾನೇ ನೆಕ್ಸ್ಟ್ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಫಸ್ಟ್ ರೌಂಡಿಗೆ ತಕ್ಕನಂಗೆ ಏನಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ, ಓಕೆ, ಇದ್ರ ಬಗ್ಗೆ ಹೇಳೋದಂತಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ನಿಮ್ಮದು ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ, BPT, AHS ಮತ್ತು BS ನರ್ಸಿಂಗ್, ದಂತವೈದ್ಯಕೀಯ ಅಂದರೆ BDS, ಅಲೈಡ್ ಸೈನ್ಸ್ ಮತ್ತು ಈಗಾಗಲೇ BPO ಮತ್ತು BPT ಕೋರ್ಸ್ಗಳಿಗೆ ಸರ್ಕಾರ, ಯೂನಿವರ್ಸಿಟಿ ಆರ್ ಇಲಾಖೆಗಳು ನೀಡಿರುವ ಸೀಟ್ ಮ್ಯಾಟ್ರಿಕ್ಸನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಹಾಗೂ ಆಪ್ಷನ್ಸ್ಗಳನ್ನು ದಾಖಲಿಸಲು 8/7/2025ರಿಂದ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ. ನಿಮ್ಗಳಿಗೆ ಗೊತ್ತಿದೆ ಇಷ್ಟು ಕೋರ್ಸಸ್ ಇಲ್ಲಿ ಏನು ಕೊಂಡಿದೆ, ಸದ್ಯಕ್ಕೆ ಇಷ್ಟು ಆಪ್ಷನ್ ಎಂಟ್ರಿ ಬರ್ತದೆ. ಓಕೆ, ಇಷ್ಟು ಬರ್ತದೆ ಸದ್ಯಕ್ಕಂತೂ, ಇಷ್ಟು ಕೋರ್ಸಸ್ ಬರ್ತಿದ್ದಾವೆ. ರಿಮೈನಿಂಗ್ ಓಕೆ, ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಸದರಿ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು 22/7/2025 ಸಂಜೆ 6 ಗಂಟೆವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ. ಓಕೆ, ಅಂದರೆ ಇವಾಗೇನು ಸದ್ಯಕ್ಕೆ ಲಾಸ್ಟ್ ಡೇಟ್ ಇವತ್ತು ನೈಟ್ವರೆಗೂ ಇತ್ತು, ನೀವು ಮತ್ತೆ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ಸೊ ನೀವೇನಾದರೂ ಆಪ್ಷನ್ ಎಂಟ್ರಿಗಳನ್ನು ನಮೂದಿಸದೇ ಇರುವ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ, ಅಂತಂದರೆ ನಿಮ್ಗೆ ಗೊತ್ತಿರುವಾಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಇವಾಗ ಅಭ್ಯರ್ಥಿಗಳು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೆ ಎಷ್ಟು ಬಾರಿಯಾದರೂ ಆಪ್ಷನ್ಸ್ಗಳನ್ನು ಪೋರ್ಟಲ್ ಲಾಗಿನ್ ಮಾಡಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು. ಒಂದಷ್ಟು ಹುಡುಗರು ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಇನ್ನೂ ಕೂಡ ಯಾರು ಮಾಡಬೇಕಂತಂದರೆ ನೀವು ಎಷ್ಟು ಸರ್ತಿ ಆದರೂ ಕೂಡ ಆ ರೀತಿ ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ನೆಕ್ಸ್ಟು ಅಂತಿಮವಾಗಿ ಸಲ್ಲಿಸಿರುವ ಆಪ್ಷನ್ಸ್ಗಳನ್ನು ಸೀಟು ಹಂಚಿಕೆಗೆ ಪರಿಗಣಿಸಲಾಗಿರುವುದರಿಂದ ಅಭ್ಯರ್ಥಿಗಳು ಅಂತಿಮ ಪ್ರತಿಯನ್ನು ತೆಗೆದು ಪರಿಶೀಲಿಸಿಕೊಳ್ಳಲು ಸೂಚಿಸಿದೆ. ಅಂತಂದರೆ ನೀವು ಫೈನಲ್ ಆಗಿ ಯಾವಾಗ ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಟ್ಟಿರ್ತಾರೋ ಅಲ್ಲಿವರೆಗೂ ಕೂಡ ನಿಮಗೆ ಡಾಟಾದಲ್ಲಿ ಸೇವ್ ಆಗಿರ್ತದೆ. ಸೊ ಅದನ್ನ ನೀವು ತಗೊಂಡು ಒನ್ ಟೈಮ್ ಅಂದರೆ PDF ನೋಡ್ಕೋಬೇಕಾಗ್ತದೆ. ನೀವೇನು ಪ್ರಿಂಟ್ಔಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಒನ್ ಟೈಮ್ ನೋಡ್ಕೋರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಪ್ಷನ್ಸ್ಗಳನ್ನು ದಾಖಲಿಸಲು ಹೆಚ್ಚಿನ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಮಾರ್ಗದರ್ಶಿಯಲ್ಲಿ ಅಥವಾ ಮಾಹಿತಿಯನ್ನು ನೋಡ್ಬೋದು. ಅಂದರೆ ಈಗ ಬುಲೆಟಿನ್ ಅಂತ ಏನು ಬಿಟ್ಟಿದ್ದಾರೆ ಅದು ನೋಡ್ಕೋಬೋದು. ಅಷ್ಟೆಲ್ಲ ನೋಡೋ ಬದಲು ಕೇಳಿದವರೇ ನೀವು ಗಾಳಿ ವೀಡಿಯೋಸ್ ಬಹಳಷ್ಟು ಬಿಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋರಿ. ಓಕೆ, ನೆಕ್ಸ್ಟ್ ಮುಖ್ಯವಾಗಿ ಸರ್ಕಾರವು ಪ್ರತಿ ಕೋರ್ಸಿಗೆ ನಿಗದಿಪಡಿಸಿರುವ ಶುಲ್ಕದ ವಿವರಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಶುಲ್ಕದ ವಿನ್ಯಾಸದಲ್ಲಿ ಬದಲಾವಣೆಗಳಾಗಿದ್ದಲ್ಲಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗೆ ಆಗಿಂದಾಗೆ ಭೇಟಿ ನೀಡಿ ಶುಲ್ಕದ ವಿವರಗಳನ್ನು ಗಮನಿಸಿ ನಂತರ ಆಪ್ಷನ್ಸ್ಗಳನ್ನು ದಾಖಲಿಸುವುದು. ಅಂತಂದರೆ ನೀವು ಫೀಸ್ ನೋಡದೆ ಯಾವುದೇ ಹೆಂಗೆಂಗೂ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಗೆ ಆಳೆ ಫೀಸ್ ಬಗ್ಗೆ ಆಳೆ ಬಿಟ್ಟಿದ್ದಾರೆ, ಆದರೂ ಕೂಡ ನೀವು ಹೆಂಗೆಂಗೆ ಮಾಡಿತ್ತಂದರೆ ಅಷ್ಟೇ ಫೀಸ್ ಇರ್ತದೆ. ಇನ್ ಕೇಸ್ ವೇರಿಯೇಷನ್ ಆಯ್ತು ಅಂದರೆ ಕೇಳಿದ್ರು ಅದ್ರ ಬಗ್ಗೆ ತಿಳಿಸ್ತಾರೆ. ಸೊ ನಿಮ್ಗೆ ಈಗ ಮೇನ್ ಗಮನದಲ್ಲಿ ಇಟ್ಕೋಬೇಕು, ಇಷ್ಟು ಸೀಟ್ ಮ್ಯಾಟ್ರಿಕ್ಸ್ ಅವ್ರ ಹತ್ರ ಬಂದಿದ್ದಾವೆ, ಇಷ್ಟು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಬರ್ತದೆ, ಅಂದರೆ ಇಷ್ಟು ಕೋರ್ಸಸ್ಸು. ಇದರಲ್ಲಿ ಕೆಲವೊಂದಿಷ್ಟು ನಿಮ್ಗೆ ಹೇಳ್ಬೋದು, ದಂತವೈದ್ಯಕೀಯ ಇದೆ ಅಷ್ಟೇ, ಅಂದರೆ MBBS ಇಲ್ಲ, BMS ತೋರಿಸ್ತಾ ಇಲ್ಲ, ಆ್ಯಂಡ್ B ಫಾರ್ಮಾ, D ಫಾರ್ಮಾ ಮತ್ತು ಯೋಗ ನ್ಯಾಚುರೋಪತಿ ಮತ್ತು ಆರ್ಕಿಟೆಕ್ಚರ್ ಇಷ್ಟು ಕೋರ್ಸಸ್ಗಳದ್ದು ಕೂಡ ಇಲ್ಲಿ ಆಪ್ಷನ್ ಎಂಟ್ರಿಲಿ ತೋರಿಸಿಲ್ಲ. ಅಂತಂದರೆ ಅವ್ರ ಹತ್ರ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲ. ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬರ್ತದೋ ಅವ್ರದ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಸದ್ಯಕ್ಕೆ 22ನೇ ತಾರೀಕು ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ವರಿಬೇಡ, ಆರಾಮ್ಸೆಗೆ ಡೇಟ್ ನಿಮಗೆ ಟೈಮ್ ಸಿಕ್ಕೈತೆ, ಆಪ್ಷನ್ ಎಂಟ್ರಿ ಮಾಡಿರಿ. ಓಕೆ, ಇನ್ನೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಿ. ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಕೆಲವೊಂದಿಷ್ಟು ಇನ್ನೂ ಲಾಗಿನೇ ಆಗಿಲ್ಲ, ಅಂದರೆ 750 ರೂಪಾಯಿ ಪೇನೇ ಮಾಡಿಲ್ಲ ಅಂತಂದರೆ ಇವಾಗ ಪೇ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಥ್ಯಾಂಕ್ ಯು KA ಕ್ಲಾರಿಫಿಕೇಷನ್ ಕೊಡೋದಕ್ಕೆ. ಆ್ಯಂಡ್ ಟ್ವಿಟರ್ ಕೂಡ ಟ್ವೀಟ್ ಮಾಡಿದ್ದಾರೆ, ಬೇಕಿದ್ರೆ ಇಲ್ಲಿ ನೋಡ್ಬೋದು. ನಿಮಗೆ ಟ್ವಿಟರ್ ಕೂಡ ಏನಂತಂದರೆ ಮೇನ್ ಆಗಿ ಇದನ್ನು ಗಮನಿಸಿದ್ರೆ ಇಲ್ಲಿ ಏನು ಸಿಗ್ತದೆ ನೋಡಿ, ವೈದ್ಯಕೀಯ, ಆಯುರ್ವೇದ ಮತ್ತು ಹೋಮಿಯೋಪತಿ, ಓಕೆ, ಆ್ಯಂಡ್ ಯುನಾನಿ ಫಾರ್ಮಸಿ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ಅವುಗಳಿಗೂ ಆಪ್ಷನ್ಸ್ ದಾಖಲಿಸಲು ಅವಕಾಶ ನೀಡಲಾಗ್ತದೆ. ವರಿ ಮಾಡ್ಕೋಬೇಡಿ, ಅವರಿಗೆ ನಿಮಗೂ ಕೂಡ ಟೈಮ್ ಕೊಟ್ಟಿದ್ರೆ 22ನೇ ತಾರೀಕು ಕೊಟ್ಟಿದ್ರೆ ಮೇ ಬಿ ನಾಳೆ 19ಕ್ಕೆ ಕೆಲವೊಂದಿಷ್ಟು ಕೋರ್ಸಸ್ ಆಡಬಹುದು ಅಥವಾ 20ಕ್ಕೆ ಆಡಬಹುದು, ನಿಮಗೆ ಟೈಮ್ ಸಿಗ್ತದೆ. ಮಾಕ್ ಅಲಾಟ್ಮೆಂಟ್ ಬಂದ ನಂತರವೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿನ ನಿಮಗೆ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ. ಸೊ ಸದ್ಯಕ್ಕೆ ಏನು ಹೇಳ್ತಿದ್ದೇನೆ ಅಂತಂದರೆ ಹುಡುಗರ, ನೀವು ಇನ್ ಕೇಸ್ ಮಾಕ್ ಅಲಾಟ್ಮೆಂಟಿಗೆ ನಿಮ್ಮ ಇನ್ನೂ ಕೂಡ ಕೋರ್ಸಸ್ ಆ್ಯಡ್ ಆಗಿಲ್ಲ ಅಂತಂದರೆ ವರಿ ಮಾಡ್ಕೋಬೇಡಿ. ಅದಾದ ನಂತರ ಕೂಡ ನಿಮ್ಮ ಕಾಲೇಜಸ್ ಆ್ಯಡ್ ಮಾಡ್ಬೋದು. ಬಟ್ ಮಾಕ್ ಅಲಾಟ್ಮೆಂಟ್ ಮುಂಚೆಕ್ಕೆ ಏನು ಮಾಡ್ತಾರೆ, ಎಲ್ಲ ಕೂಡ ಕಾಲೇಜಸ್ ಆ್ಯಡ್ ಆಗ್ತದೆ, ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬರ್ತದೆ, ವರಿ ಮಾಡ್ಕೋಬೇಡಿ. ಓಕೆ, ಸೊ ಥ್ಯಾಂಕ್ ಯು KA, ಯಾಕಂದರೆ ಇಷ್ಟೆಲ್ಲ ಟ್ವೀಟ್ ಮಾಡಿ ಇಷ್ಟೆಲ್ಲ ಕೂಡ ಹುಡುಗರಿಗೆ ಟೆನ್ಷನ್ ಫ್ರೀ ಮಾಡಿದ್ರೆ. ಸೊ 22ನೇ ತಾರೀಕು ಸಂಜೆ 6 ಗಂಟೆ ತನಕ ನೀವು ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.